ಆಟಿ ಅಮಾವಾಸ್ಯೆ ಅಂದರೆ ನೆನಪಾಗೋದು ಕಹಿ ಕಷಾಯ ಹಾಗೆ ಮೆಂತೆ ಗಂಜಿ. ಮೆಂತೆ ಕಹಿಯನ್ನ ರೀಸನ್ಗೆ ಯೂಶ್ವಲಿ ಯಾರಿಗೂ ಇಷ್ಟ ಆಗಲ್ಲ, ಆದರೆ ಅದರ ಹೆಲ್ತ್ ಬೆನಿಫಿಟ್ ಮಾತ್ರ ತುಂಬಾ ಇದೆ. ಮೆಂತೆ ಬಾಯಿ ಕಹಿ ಆದರೂ ದೇಹಕ್ಕೆ ತುಂಬಾ ತಂಪು. ನಾನಿಲ್ಲಿ 1-2 ಸ್ಪೂನಷ್ಟು ಮೆಂತೆನ ನೆನೆಸಿ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಕಪ್ಪಷ್ಟು ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಕಪ್ಪಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ನಲ್ಲಿ 4-5 ವಿಸಿಲ್ ಕೂಗಿಸ್ಕೊಳ್ಬೇಕು. ಆಟಿ ಅಮಾವಾಸ್ಯೆ ನಮ್ಮ ಕರಾವಳಿ ಹಾಗೆ ತುಳುನಾಡವರಿಗೆ ತುಂಬಾ ವಿಶೇಷ. ಮೆಂತೆ ಗಂಜಿನೇ ಯಾಕೆ ಈ ಅಮಾವಾಸ್ಯೆಗೆ ಮಾಡಬೇಕು ಅಂದರೆ ಇದು ದೇಹದ ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಹಿಂದಿನ ಕಾಲದವ್ರ ರೆಸಿಪಿಯಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ ಇರುತ್ತೆ ಅಲ್ವಾ. ಈಗ ಬೆಂದಂಥ ಮಿಶ್ರಣಕ್ಕೆ 1 ಕಪ್ಪಷ್ಟು ಕಾಯಿ ತುರಿ ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಕಾಯಿ ತುರಿ ಬದಲಿಗೆ ಕಾಯಿ ಹಾಲನ್ನಾದರೂ ಉಪಯೋಗಿಸ್ಕೋಬೋದು. ಕಾಯಿ ಹಾಲು ಉಪಯೋಗಿಸಿದ್ರೆ ಮತ್ತೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. 1 ಕುದಿ ಬಂದಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಮೆಂತೆ ಗಂಜಿ ರೆಡಿ ಆಯಿತು. ಈ ಆಟಿ ಅಮಾವಾಸ್ಯೆಗೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೆಲ್ದಿನೂ ಹೌದು ಹಾಗೆ ಟೇಸ್ಟಿನೂ ಹೌದು.